ಪ್ರೆಗ್ನೆನ್ಸಿಯಲ್ಲಿ 4 ಸ್ಕ್ಯಾನು ತುಂಬ ಇಂಪಾರ್ಟೆಂಟ್. ಯಾವಾಗ ಯಾವಾಗ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ನಿಮಗೆ. ಫಸ್ಟ್ ಸ್ಕ್ಯಾನು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆರ್ ಡೇಟಿಂಗ್ ಸ್ಕ್ಯಾನ್. ಇದನ್ನು ಮಾಡೋದು ಬಿಟ್ವೀನ್ 5 ವೀಕ್ಸ್ ಟು 10 ವೀಕ್ಸ್. ಈ ಸ್ಕ್ಯಾನಲ್ಲಿ ಪೊಸಿಷನ್ ಆಫ್ ದ ಬೇಬಿ ಅಂದರೆ ಲೊಕೇಶನ್ ಎಲ್ಲಾಗಿದೆ ಬೇಬಿದು ಮತ್ತು ಹಾರ್ಟ್ ಬೀಟನ್ನು ಈ ಸ್ಕ್ಯಾನಲ್ಲಿ ನೋಡಿ. ಸೆಕೆಂಡ್ ಸ್ಕ್ಯಾನ್ ಬಂದುಬಿಟ್ಟು NT ಸ್ಕ್ಯಾನ್. ಇದನ್ನ ಮಾಡೋದು ಬಿಟ್ವೀನ್ 12 ವೀಕ್ಸ್ ಟು 13 ವೀಕ್ಸಲ್ಲಿ ಈ ಸ್ಕ್ಯಾನ್ನ ಮಾಡ್ತೀವಿ. ಮೇಯ್ನಾಗಿ ಇದರಲ್ಲಿ ನೋಡೋದಂದರೆ ರಿಸ್ಕ್ ಫ್ಯಾಕ್ಟರ್ ಆಫ್ ದ ಡೌನ್ ಸಿಂಡ್ರೋಮ್ ಅಥವಾ ಎನಿ ಕ್ರೋಮೋಸೋಮನ್ ಅಬ್ನಾರ್ಮಲಿಟಿ ಇದ್ರೆ NT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಮೂರನೇ ಸ್ಕ್ಯಾನ್ ಬಂದ್ಬಿಟ್ಟು ಅನಾಮಲಿ ಸ್ಕ್ಯಾನ್ ಆರ್ ಟಾರ್ಗೆಟ್ ಸ್ಕ್ಯಾನ್ ಆರ್ ಟಿಫಾ ಸ್ಕ್ಯಾನ್. ಈ ಸ್ಕ್ಯಾನ್ನ ಬಿಟ್ವೀನ್ 18 ಟು 22 ವೀಕ್ಸಲ್ಲಿ ಮಾಡ್ತೀವಿ. ಇದರಲ್ಲಿ ಮೇಯ್ನಾಗಿ ನೋಡೋದಂದರೆ ಎನಿ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಮೇಯ್ನಾಗಿ ಬೇಬಿಯರ್ಸ್ ಏನಾದ್ರು ಇದ್ದರೆ ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಫೋರ್ತ್ ಒನ್ ಗ್ರೋತ್ ಸ್ಕ್ಯಾನ್. ಈ ಸ್ಕ್ಯಾನ್ನ ಮಾಡೋದು 28 ವೀಕ್ಸಿಂದ 37 ವೀಕ್ಸ್ ಒಳಗಡೆ ಈ ಸ್ಕ್ಯಾನ್ನ ಗ್ರೋತ್ ಸ್ಕ್ಯಾನ್ನ ಮಾಡ್ತೀವಿ. ಮೇಯ್ನಾಗಿ ಇದರಲ್ಲಿ ಏನು ನೋಡ್ತೀವಿ ಅಂದರೆ ಬೇಬಿದು ಗ್ರೋತ್ ಹೆಂಗಿದೆ, ಮೂಮೆಂಟ್ಸ್ ಹೆಂಗಿದೆ, ಪೊಸಿಷನ್ ಎಲ್ಲಿದೆ, ವೇಟ್ ಎಷ್ಟಿದೆ ಮತ್ತು ಆಮ್ನಿಯೋಟಿಕ್ ಫ್ಲೂಯಿಡ್ ನೀರು ಅಂತ ಏನು ಹೇಳ್ತೀವಿ, ನೀರು ಎಷ್ಟಿದೆ ಅನ್ನೋದನ್ನ ಈ ಸ್ಕ್ಯಾನಲ್ಲಿ ನೋಡ್ತೀವಿ. ಪ್ರೆಗ್ನೆನ್ಸಿಯಲ್ಲಿ ಈ ಸ್ಕ್ಯಾನ್ನ ಮಾಡಿಸೋದು ವೆರಿ ಇಂಪಾರ್ಟೆಂಟ್. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.